ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಶೇರ್ ಮಾಡಿ. SSLC ಹುಡುಗರಿಗೂ ಸೆಕೆಂಡ್ PUC ಹುಡುಗರಿಗೆ ಏನು ವಿಷಯ ಅಂದರೆ, ಶಿಕ್ಷಣಕ್ಕೆ ಒಂದು ನಿರ್ಧಾರ ಬಂದಿದೆ. ಫಾರ್ ಎಕ್ಸಾಂಪಲ್, ಫೇಲ್ ಆಗಿರೋ ಹುಡುಗರಿಗೆ ಜಾಸ್ತಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಒಂದೇ ಒಂದು ಮಾಡ್ತಾಯಿದ್ರು. ಇವಾಗ 2 ಮಾಡೋ ರೀತಿ ವಿಷಯನ ತಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಸಪ್ಲಿಮೆಂಟಲ್ಲಿ ಪಾಸ್ ಆದವರು ಆರಾಮಾಗಿ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ರು. ಇವಾಗ ಸೆಕೆಂಡ್ ಸಪ್ಲಿಮೆಂಟ್ರಿ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡ್ತಾವ್ರೆ. ಇನ್ನೂ ಅದು ಡಿಸಿಷನ್ ಬಂದಿಲ್ಲ. ಬರ್ಬೋದು, ಬರ್ದೇನೆ ಇರ್ಬೋದು. ಇನ್ನು ಅದಕ್ಕೆ ಭಾಳ ಜನ ವಿರುದ್ಧವಾಗಿ ಘೋಷಣೆ ಕೊಡ್ತಾವ್ರೆ. ಅದಕ್ಕೋಸ್ಕರ ಇನ್ನು ಇಲಾಖೆ ಪರೀಕ್ಷೆ ಮಾಡ್ತೈತೆ, ನಿರ್ಧಾರ ತಗೊಂಡಿಲ್ಲ. ಬಂದರೆ ಒಳ್ಳೆಯದೇನೆ. ನಮ್ಮ ಹುಡುಗರಿಗೆ, SSLC ಹುಡುಗರಿಗೆ ಫೇಲ್ ಆದವರು ಈಸಿಯಾಗಿ 2 ಸಪ್ಲಿಮೆಂಟ್ರಿ ಈಸಿಯಾಗಿರುತ್ತೆ, ಆರಾಮಾಗಿ ಪಾಸ್ ಆಗ್ಬೋದು. ಸಪ್ಲಿಮೆಂಟ್ರಿ ಬರ್ದಿರೋರು ಕೂಡ ಒಬ್ಬರು 1 ವರ್ಷ ತಿರ್ಗಾ ಕಾಯಬೇಕಿತ್ತು, ತಿರ್ಗಾ ಎಕ್ಸಾಮ್ ಬರೋವರೆಗೂ. ಇದೊಂದು ಒಳ್ಳೆಯ ವಿಷಯನೇ. ಇದಕ್ಕೂ ಕೂಡ ತುಂಬ ವಿರೋಧಗಳು ಬರ್ತಾ ಇದ್ದಾವೆ, ಅದನ್ನು ಕೂಡ ಚರ್ಚೆ ಮಾಡ್ತಾವ್ರೆ. ಬಂದರೆ ನಮ್ಮ ಹುಡುಗರಿಗೆ ತುಂಬ ಖುಷಿಯಾಗುತ್ತೆ. ಓಕೆ, ಇದೇ ರೀತಿ ನಮ್ಮ ಚಾನಲ್ ನೋಡ್ತಾ ಇರಿ. ಇದೇ ಒಂದು ಇವತ್ತಿನ ಗುಡ್ ನ್ಯೂಸು. ಇದೇ ರೀತಿ ನೋಡ್ತಾ ಇರಿ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಫಾಲೋ ಮಾಡಿ, ಬೇಗನೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್ ದ ವಿಡಿಯೋ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನೋಡ್ತಾ ಇರಿ, ಶೇರ್ ಮಾಡಿ ಬೇಗ, ಎಲ್ಲರೂ ಖುಷಿ ಆಗಲಿ.